ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಸದನ ವ್ಲಾಗ್ಸ್ ಕನ್ನಡ. ನಾನು ನಿರ್ಮಲಾ. ಬನ್ನಿ ಇವತ್ತಿನ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಡೇ 17-18 ವ್ಲಾಗನ್ನು ಶುರು ಮಾಡ್ತಾರೆ. 2 ದಿನದ ವ್ಲಾಗ್ ಇದು. ಸೊ ಬೆಳಗ್ಗೆ ನನ್ನ ಒಂದು ಟಿಫನ್ ಅಲ್ಲ ಲಂಚ್ ನೋಡ್ತಿರ್ಬೋದು. ಮುದ್ದೆ ಮತ್ತು ಹುರುಳಿಕಾಳು ಹುಳಿ ಹಾಗೆ ಒಂದು ಮೊಟ್ಟೆ ತೊಗೊಂಡಿದ್ದೆ. ಆನಂತರ ಈವ್ನಿಂಗು ಒಂದು 4 ಗಂಟೆ ಸುಮಾರಲ್ಲಿ ಗಿಣ್ಣು ತಗೊಂಡಿದ್ದೆ, ನನ್ನ ಫೇವ್ರೇಟ್. ಸೊ ನಾನೇ ಮಾಡಿದ್ದೆ. ಕರು ಹಾಕಿದೆಯಲ್ವಾ, ಸೊ ಗಿಣ್ಣು ಹಾಲು ಸಿಕ್ತು. ಒಂದಷ್ಟು ಎಲ್ಲರಿಗೂ ಹಂಚಿಬಿಟ್ಟು ಇನ್ನೊಂದು ಸ್ವಲ್ಪ ಇತ್ತು, ನಾನೇ ಮಾಡಿದ್ದೆ. ಚೆನ್ನಾಗಿತ್ತು, ತಿಂದೆ. ಅದೊಂದು ಬೌಲ್ ಆಗುವಷ್ಟು ತಿಂದು, ಇನ್ನು ಒಂದು ಗಿಣ್ಣು ತಿಂದಾದಮೇಲೆ ಸ್ವಲ್ಪ ಪಪ್ಪಾಯನ ತಿಂದೆ. ಆನಂತರ ಇನ್ನೇನು ತೊಗೊಂಡಿಲ್ಲ ನಾನು, ಯಾಕಂದರೆ ಗಿಣ್ಣು ಸ್ವೀಟ್ ಅಲ್ವಾ, ಸೊ ಅದಕ್ಕೋಸ್ಕರ ಮತ್ತು ಈವ್ನಿಂಗ್ ಏನೂ ತೊಗೊಂಡಿಲ್ಲ ಊಟ. ಸೊ ಪಪ್ಪಾಯ ತಿಂತಾ ಇದ್ದೀನಿ. ಇವತ್ತಿನ ವಿಡಿಯೋ ಸ್ವಲ್ಪ ಸಿಂಪಲಾಗಿರುತ್ತೆ. ಇವತ್ತಿನ ವಿಡಿಯೋ ಕಂಟಿನ್ಯೂಸ್ 2 ಡೇಸ್ ಒಂದು ವ್ಲಾಗನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಗೆ ನಿಮ್ಮ ಹತ್ರ ಇನ್ನೂ ಒಂದು ಖುಷಿ ವಿಚಾರನ ಹಂಚ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ಅಂದರೆ, ನನ್ನ ಯೂಟ್ಯೂಬ್ ಸೆಕೆಂಡ್ ಪೇಮೆಂಟು ನನಗೆ ಆಯಿತು. ಇದೆಲ್ಲ ನಿಮ್ಮಿಂದನೇ ಸಾಧ್ಯ ಆಗಿದ್ದು. ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರೆಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ಇದ್ದೀರಾ, ನನ್ನ ವ್ಯೂವರ್ಸ್ ಇದ್ದೀರಾ, ಹಾಗೆ ಯಾರ್ಯಾರೆಲ್ಲ ನನಗೆ ನಿಮ್ಮ ಪ್ರೀತಿಯಿಂದ ಕಮೆಂಟ್ ಮಾಡ್ತೀರಾ, ಎಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನನ್ನ ಒಂದು ಚಾನಲ್ಗೆ. ಯಾವಾಗಲೂ ನಿಮಗೆ ನಾನು ಚಿರಋಣಿಯಾಗಿ ಇರ್ತೀನಿ. ಓಕೆನಾ? ಸೊ ಎಷ್ಟು ಬಂತು ಏನು ಅನ್ನೋದಾದರೆ, ಸೊ ಅದು ಡೈರೆಕ್ಟಾಗಿ ಏನೋ ಹೇಳಬಾರ್ದು ಅಂತ ಏನೇನೋ ಹೇಳ್ತಾರಪ್ಪ. ನನಗೂ ಅಷ್ಟೊಂದು ಅದ್ರ ಬಗ್ಗೆ ಗೊತ್ತಿಲ್ಲ. ಯಾವುದಾದ್ರೂ ಒಂದು ವಸ್ತು ಮೇಲೆ ಇಟ್ಕೊಂಡು ಹೇಳ್ಬೋದು ಅಂತ ಹೇಳ್ತಾರೆ. ನಂದು ಫಸ್ಟ್ ಪೇಮೆಂಟ್ ಬಂದು ಒಂದು ಡಜನ್ ಲೆಕ್ಕ ಅಂತ ಹೇಳ್ತಾರೆ ನೋಡಿ. ಒಂದು ಡಜನ್ ಅಂದರೆ ಗೊತ್ತಾಗುತ್ತೆ, ಒಂದು ಡಜನ್ಗೆ ಎಷ್ಟು ಬರುತ್ತೆ ಏನು ಅಂತ ಹೇಳಿ. ಸೊ ಒಂದು ಡಜನ್ ಆಗೋಷ್ಟು ಪೇಮೆಂಟು. ಆಮೇಲೆ ಒಂದು ಡಜನ್ ಅಂದರೆ ಒಂದು ಡಜನ್ ಅಲ್ಲ, ಒಂದು ಡಜನ್. ಇವಾಗ ಒಂದು ಮೊಟ್ಟೆ ತೊಗೊಂಡ್ರೆ ಒಂದು ಡಜನ್ ಕೊಡಿ ಅಂತ ಹೇಳ್ತಾರೆ ನೋಡಿ. 6ಕ್ಕೆ ಇನ್ನು ಒಂದು 6 ಸೇರಿಸಿದ್ರೆ ಎಷ್ಟಾಗುತ್ತೆ ಅಷ್ಟು ಫಸ್ಟು ಪೇಮೆಂಟು ಬಂದಿತ್ತು. ಸೊ ಇನ್ನು ಸೆಕೆಂಡ್ ಪೇಮೆಂಟ್ ಬಂದು ಆ ಒಂದು ಡಜನಿಂದ 1.5 ಆಗುವಷ್ಟು ಜಾಸ್ತಿ. ಒಂದು ಡಜನ್ ಅದ್ರ ಮೇಲೆ 1.5 ಆಗುವಷ್ಟು ಬಂದಿತ್ತು. ಸೊ ತಿಂಗಳ ಇದೇ ರೀತಿಯೇ ಬಂದರೆ ಖುಷಿ ಅಲ್ವಾ? ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಆದಷ್ಟು ನನ್ನ ಒಂದು ವಿಡಿಯೋಸನ್ನು ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ. ಇದೊಂದೇ ಕೇಳ್ಕೊಳ್ಳೋದು ನಾನು. ಸೊ ನಿಮ್ಗೇನಾದರೂ ನನ್ನ ಒಂದು ವಿಡಿಯೋಸಲ್ಲಿ ಸ್ವಲ್ಪ ಏನಾದರೂ ಯೂಸ್ಫುಲ್ ಅನಿಸಿದೆ ಅನ್ನೋದಾದರೆ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇನ್ನೂ ಪ್ರೀತಿ ತೋರಿಸೋದಾದರೆ ಕಮೆಂಟ್ ಮಾಡಿ. ಓಕೆನಾ? ಮತ್ತೊಮ್ಮೆ ಎಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿಯೇ ಸಪೋರ್ಟ್ ಮಾಡಿ. ಓಕೆನಾ? ಥ್ಯಾಂಕ್ ಯು. ಸೊ ಇನ್ನು ನಾನು ತೋರಿಸಿದ್ನಲ್ವ ಲಾಸ್ಟ್ ವಿಡಿಯೋದಲ್ಲಿ, ಧನಿಯಾಕಾಳನ್ನು ಒಣಗಾಕ್ತಾ ಇದ್ದೀನಿ, ಎತ್ತಿಡ್ತಾ ಇದ್ದೀನಿ, ಬಿಸಿಲು ಬಿಡ್ತಾ ಇಲ್ಲ ಅಂತ ಹೇಳಿ. ಸೊ ಫೈನಲಿ ಬಿಸಿಲು ಬಂದಿತ್ತಪ್ಪ. ಒಂದು ಸ್ವಲ್ಪ ಹೊತ್ತು ಒಣಗಿಸಿ ಇವಾಗ ಒಂದು ಕಾಳನ್ನು ಹುರಿತಾ ಇದ್ದೀನಿ. ಯಾವ ರೀತಿ ಮಾಡ್ತೀನಿ ಏನು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಬನ್ನಿ. ಮೊದಲಿಗೆ 2 kg ಆಗುವಷ್ಟು ಧನಿಯಾಕಾಳನ್ನು ನಾನು ತೊಗೊಂಡಿರುವಂಥದ್ದು. ಅದನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಹುರ್ಕೊಂಡಿದ್ದೀನಿ. ಆದಷ್ಟು ಈ ಬಾಣಲೆ ಏನಿರುತ್ತೆ, ಸೊ ಸ್ವಲ್ಪ ತಳ ದಪ್ಪ ಇರೋಂಥ ಬಾಣಲೆನ ತೊಗೊಳ್ಳಿ. ಯಾಕಂದರೆ ಆ ಉರಿತಾ ಇದ್ದಷ್ಟು ಸ್ವಲ್ಪ ಬೇಗ ಸೀದೋಗೋವಂಥ ಚಾನ್ಸಸ್ ಇರುತ್ತೆ ತೆಳುವಾದರೆ. ಈ ರೀತಿ ದಪ್ಪ ತಳ ಇರುವಂಥದ್ದು ತೊಗೊಂಡ್ರೆ ಸೊ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಹುರಿಯುತ್ತೆ. ಸೊ ಅದಕ್ಕೋಸ್ಕರ ಸೊ ಇಲ್ಲಿ ಒಂದು ಬೌಲ್ ಆಗುವಷ್ಟು ಮೊದಲಿಗೆ ಆ ಧನಿಯಾಕಾಳನ್ನು ಹುರಿದಾದ ನಂತರ ಇಲ್ಲಿ ಒಂದು ಬೌಲ್ ಆಗುವಷ್ಟು ಅಕ್ಕಿಯನ್ನು ಹಾಕ್ಕೊಂಡಿದ್ದೀನಿ. ಸೊ ಅದನ್ನು ಅಷ್ಟೇ ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಈ ಪುರಿ ಥರ ಬರುತ್ತೆ ಅದು. ಸೊ ಆ ರೀತಿ ಹುರ್ಕೋಬೇಕಾಗುತ್ತೆ. ಆನಂತರ ಇಲ್ಲಿ ಒಂದು 10 ರೂಪಾಯಿದು 2 ಪ್ಯಾಕೆಟ್ ಆಗುವಷ್ಟು ಲವಂಗನ ಹಾಕ್ಕೊಂಡಿದ್ದೀನಿ. ಆನಂತರ ಒಂದು ಸ್ವಲ್ಪ ಚಕ್ಕೆಯನ್ನು ಹಾಕ್ಕೊಂಡಿದ್ದೀನಿ. ಈ ರೀತಿ ಆಗಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ನಾನು ಮಾಡುವಂಥ ಧನಿಯಾ ಪುಡಿ ನನಗೆ ತುಂಬಾ ಇಷ್ಟ. ಸೊ ಧನಿಯಾ ಪುಡಿ ಸಪ್ರೇಟು ಮತ್ತು ಈ ಖಾರದ ಪುಡಿ, ಸಾಂಬಾರು ಪುಡಿ ಅಂತ ಹೇಳ್ತೀವಿ ನೋಡಿ. ಸೊ ಅದು ಸಪ್ರೇಟು ನಾವು ಮಾಡ್ಕೊಳೋದು. ಕೆಲವೊಂದು ಕಡೆ ಎಲ್ಲ ಎರಡು ಮಿಕ್ಸ್ ಮಾಡಿ ಹಾಕ್ತಾರೆ. ಅಂದರೆ ಖಾರದ ಪುಡಿ, ಚಿಲ್ಲಿ ಪೌಡರ್ ಸಪ್ರೇಟ್ ಮಾಡಿ ಇಟ್ಕೊಂಡು ಈ ಥರ ಧನಿಯಾ ಪುಡಿನ ಸಪ್ರೇಟ್ ಮಾಡಿಕೊಂಡು ಸಾಂಬಾರಿಗೆಲ್ಲ, ನಾರ್ಮಲ್ ಬೇಳೆ ಸಾಂಬಾರಿಗೆಲ್ಲ ಅದೇ ರೀತಿಯೇ ಮಾಡ್ತಾರಂತೆ. ಸೊ ನನಗೂ ಗೊತ್ತಿಲ್ಲ, ಹೇಳ್ತಾರೆ ಆ ರೀತಿ. ಬಟ್ ನಾವು ಆ ಥರ ಅಲ್ಲಪ್ಪ, ಸಾಂಬಾರು ಪುಡಿನೇ ಸಪ್ರೇಟ್ ಮಾಡಿ ಇಟ್ಕೊತೀವಿ ಮತ್ತು ಧನಿಯಾ ಪುಡಿನೇ ಸಪ್ರೇಟ್ ಮಾಡಿ ಇಟ್ಕೊಳ್ತೀವಿ. ಇದೆಲ್ಲ ನಾನ್ ವೆಜ್ ಮಾಡಿದಾಗ, ಅಂದರೆ ಮಸಾಲೆ ಐಟಮ್ ಮಾಡ್ತೀವಿ ನೋಡಿ, ಮಸಾಲೆ ಸಾಂಬಾರು. ಸೊ ಆ ಥರ ಸಾಂಬಾರು ಮಾಡಿದಾಗ ಯೂಸ್ ಮಾಡ್ತೀವಿ. ಈ ಸಾಂಬಾರು ಪುಡಿ ಬಂದು ನಾರ್ಮಲ್ ಬೇಳೆ ಸಾರಿಗೆ ಈ ಥರ ಎಲ್ಲ ಯೂಸ್ ಮಾಡ್ತೀವಿ. ಆನಂತರ ಇದಕ್ಕೆ ಒಂದು ಸ್ವಲ್ಪ ಸೋಂಪನ್ನು ಹಾಕಿದ್ದೀನಿಪ್ಪ. ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಸೋಂಪನ್ನು ಸೇರಿಸ್ಕೊಂಡಿದ್ದೀನಿ. ಸೊ ಇದನ್ನು ಅಷ್ಟೇ ಚೆನ್ನಾಗಿ ಹುರಿದುಬಿಟ್ಟು ಇವಾಗ
ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಆನಂತರ ಒಂದು ಕರಿಬೇವು. ಸೊ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವು ಸುಮಾರು ಒಂದು 2 ಹಿಡಿ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಆ ಹುರಿಯುವಾಗ ಪಟ ಪಟ ಅಂತ ಸೌಂಡ್ ಬರುತ್ತೆ. ಆ ಒಂದು ಕರಿಬೇವು ಹುರಿಯುವಾಗ, ಹಸಿ ಕರಿಬೇವನ್ನು ಹುರಿಯುವಾಗ ಆ ಸೌಂಡ್ ಬರುತ್ತೆ. ಸೊ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಆದಷ್ಟು ಚೆನ್ನಾಗಿ ಹುರಿದ್ರೆ ಒಂದಷ್ಟು ದಿನ ಬಾಳಿಕೆ ಬರುತ್ತೆ ಧನಿಯಾ ಪುಡಿ. ಇಲ್ಲ ಅಂದರೆ ಬೇಗ ಹಾಳಾಗುವಂಥ ಚಾನ್ಸಸ್ ಇರುತ್ತೆ. ಸ್ವಲ್ಪ ನೋಡಿ ನಿಧಾನ ಆದ್ರೂ ಪರವಾಗಿಲ್ಲ, ಚೆನ್ನಾಗಿ ಹುರಿಬೇಕಾಗುತ್ತೆ. ಆನಂತರ ನಾನೇನು ಆ ಒಂದು ಬೌಲ್ ಅಳತೆಯಲ್ಲಿ ತೊಗೊಂಡಿದ್ದೆ ಅಕ್ಕಿ, ಅದರಲ್ಲಿ 3/4 ಬೌಲ್ ಆಗುವಷ್ಟು ಹುರಿಗಡಲೆಯನ್ನು ತೊಗೊಂಡಿದ್ದೀನಿ. ಅದನ್ನು ಅಷ್ಟೇ ಒಂದು ನಿಮಿಷ ಇದನ್ನು ಹುರ್ಕೋಬೇಕಾಗುತ್ತೆ. ಯಾಕಂದರೆ ಬಾಣಲಿ ಸ್ವಲ್ಪ ಬಿಸಿ ಇರುತ್ತಲ್ವ. ಸೊ ಇದು ಬೇಗ ಆಲ್ರೆಡಿ ಇದು ಹುರಿಗಡಲೆನೇ. ಸೊ ಇದು ಮತ್ತೆ ನಾವು ಇನ್ನೊಂದು ಸತಿ ಹುರಿದಿದ್ದೀವಿ ಅಂದರೆ ಬೇಗ ಸೀದೋಗೋವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಒಂದು ನಿಮಿಷದವರೆಗೂ ಇದನ್ನು ಹುರ್ಕೊಂಡು ಹಾಕ್ಕೊಂಡ್ರೆ ಸರಿ ಹೋಗುತ್ತೆ. ನೋಡಿ ಇವಾಗ ಇದು ಹುರಿದಿದ್ದಾಯಿತು. ಇದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಅನಂತರ ಕಡೆಯಲ್ಲಿ ಬಂದು ಅರಿಶಿನ ಅಷ್ಟೇ ನಾನಿಲ್ಲಿ 100 ಗ್ರಾಮ್ ಆಗುವಷ್ಟು ಅರಿಶಿನ ತೊಗೊಂಡಿದ್ದೀನಿ. ಮೊದಲಿಗೆ ಆ ಒಂದು ಏನು ಹೋಳಾಗಿರೋಂಥ ಅರಿಶಿನ ಏನಿರುತ್ತೆ ಸೊ ಅದನ್ನು ಹಾಕ್ಕೋಬೇಕು. ಕಡೆಯಲ್ಲಿ ಲಾಸ್ಟಲ್ಲಿ ಆ ಒಂದು ಪುಡಿಯೆಲ್ಲ ಏನಿರುತ್ತೆ ಅದನ್ನು ಹಾಕ್ಕೋಬಾರ್ದು, ಯಾಕಂದರೆ ಅದು ಬೇಗ ಸೀದೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಮೊದಲಿಗೆ ಹೋಳಾಗಿರುವಂಥ ಅರಿಶಿನ ಹಾಕ್ಕೊಂಡು ಒಂದು 2 ನಿಮಿಷ ಇದೇ ರೀತಿಯೇ ಹುರ್ಕೋಬೇಕಾಗುತ್ತೆ. ಲಾಸ್ಟಲ್ಲಿ ಇನ್ನೇನು ಅದನ್ನು ಎತ್ತಿ ಇದರಲ್ಲಿ ಹಾಕ್ತಾ ಇದ್ದೀವಿ ಅನ್ನೋ ಟೈಮಲ್ಲಿ ಸೊ ಅದು ಪುಡಿ ಇರುತ್ತಲ್ವ, ಸೊ ಅದನ್ನು ಹಾಕ್ಕೋಬೇಕಾಗುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ಸತಿ ಟ್ರೈ ಮಾಡಿ ಅಪ್ಪ, ಯಾರಾದರೂ ಮಾಡೋರು ಈ ರೀತಿ ಒಂದು ಸತಿ ಟ್ರೈ ಮಾಡಿ. ಘಮ ಘಮ ಅಂತ ಇರುತ್ತೆ ಗೊತ್ತಾ. ನಾನ್ ವೆಜ್ಜಿಗೆಲ್ಲ ಈ ಒಂದು ಮಸಾಲೆ ಪುಡಿ ಹಾಕಿದಾಗ ಸಖತ್ತಾಗಿ ಬರುತ್ತೆ. ಫ್ಲೇವರು ಟೇಸ್ಟು ಕೂಡ ಸೂಪರಾಗಿರುತ್ತೆ. ಆಗಲೇ ನಾನು ಒಂದು 2-3 ಸತಿ ಯೂಸ್ ಮಾಡಿದ್ದೀನಿ, ಅಷ್ಟು ಚೆನ್ನಾಗಿ ಬಂದಿದೆ. ನಾನು ಯಾವಾಗಲೂ ಇದೇ ರೀತಿಯೇ ಹಾಕೋದು. ಬಟ್ ಒಂದು ಮಿಸ್ ಮಾಡಿದ್ದೀನಿ ಅಷ್ಟೇ. ಏನಪ್ಪ ಅಂದರೆ ಕಲ್ಲು ಅಂತ ಬರುತ್ತೆ ನೋಡಿ. ಸೊ ಅದನ್ನು ಹಾಕ್ತಿದ್ದೆ ನಾನು. ಅದು ಹಾಕೋದ್ರಿಂದ ಇನ್ನೂ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಬಟ್ ಸಿಗಲಿಲ್ಲ ನನಗೆ ಅದು. ಧನಿಯಾ ಪುಡಿ ನಮಗೆ ಅರ್ಜೆಂಟ್ ಬೇಕಾಗಿತ್ತು. ಅಂದರೆ ಒಂದು ಸ್ಪೂನ್ ಆಗೋಷ್ಟು ಕೂಡ ಇರಲಿಲ್ಲಪ್ಪ. ನಾನು ಅಂಗಡಿಯಲ್ಲಿ 10 ರೂಪಾಯಿ ಪ್ಯಾಕೆಟ್ ಬರುತ್ತಲ್ಲ ಧನಿಯಾ ಪುಡಿ, ಅದನ್ನು ಯೂಸ್ ಮಾಡ್ತಾ ಇದ್ದೆ. ಬಟ್ ಒಂದು ಸ್ವಲ್ಪ ಕೂಡ ಚೆನ್ನಾಗಿರ್ತಾ ಇರಲಿಲ್ಲ ಸಾಂಬಾರು. ಯಾವಾಗ ಈ ಒಂದು ಧನಿಯಾ ಪುಡಿನ ಮಾಡ್ಕೊಬಿಡ್ತೀನೋ ಅನ್ನೋ ಥರ ಅನಿಸ್ಬಿಟ್ಟಿತ್ತು ನನಗೆ. ಯಾಕಂದರೆ ನಮ್ಮ ಮನೆಯಲ್ಲಿ ತುಂಬ ನಾನ್ ವೆಜ್ ಎಲ್ಲ ತೊಗೊಂಬರೋದು, ಚಿಕನ್ನು ಮಟನ್ನು ಅವಾಗವಾಗ ತೊಗೊಂಬರ್ತಾನೆ ಇರ್ತಾರೆ. ಸೊ ಅವಾಗವಾಗ ಹುಡ್ಕೋಬೇಕಾಗುತ್ತೆ ಇದು ಏನೋ ಧನಿಯಾ ಪುಡಿ. ಸೊ ಅದಕ್ಕೋಸ್ಕರ ಆಗಿದ್ದಾಗಲಿ ಒಂದು ಪದಾರ್ಥ ಇಲ್ಲದೇ ಇದ್ರೂ ಪರವಾಗಿಲ್ಲ ಅಂತ ಹೇಳಿ ಸೊ ಮಾಡಿಕೊಂಡೆ. ಫೈನಲಿ ರೆಡಿ ಆಯ್ತಪ್ಪ. ಸೊ ಅದನ್ನು ಒಂದು 5 ನಿಮಿಷನೋ 10 ನಿಮಿಷನೋ ಬಿಸಿಲಲ್ಲಿಟ್ಟರೆ ಆಮೇಲೆ ಮಿಷಿನ್ಗೆ ಕಳ್ಸ್ಬೇಕಾಗುತ್ತೆ. ತುಂಬ ಚೆನ್ನಾಗಿ ಬಂದಿತ್ತು ಈ ಒಂದು ಧನಿಯಾ ಪುಡಿ. ಸೊ ಇವಾಗ ಇದನ್ನು ಬಿಸಿಲಲ್ಲಿ ಇಡ್ತಾ ಇದ್ದೀನಿ. ಒಂದು 10 ನಿಮಿಷ ಇಟ್ಟರೆ ಸಾಕಪ್ಪ. ಅದು ತುಂಬ ಬಿಸಿ ಇರುತ್ತಲ್ವ, ಆ ಒಂದು ಗಾಳಿಗೂ ಅದಕ್ಕೂ ಸ್ವಲ್ಪ ತಣ್ಣಗಾದರೆ ಸ್ವಲ್ಪ ಗರಿಗರಿಯಾಗಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಆ ಒಂದು ಸಾಂಬಾರು ಪುಡಿ ಹೇಳ್ತಾ ಇದ್ದೀನಿ. ಸೊ ಇವಾಗ ಮಿಷಿನ್ಗೆ ಹಾಕ್ಸ್ಕೊಂಬಂದರು. ನೋಡಿ ಯಾವ ರೀತಿ ಬಂದಿದೆ. ಏನು ಮನೆಯೆಲ್ಲ ಫುಲ್ ಅದೇನಪ್ಪ ಘಮ 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 ಅಂತ ಬರ್ತಾಯಿತ್ತು ಸ್ಮೆಲ್ಲು. ನೋಡಿ ಈ ರೀತಿ ಬಂದಿದೆ. ಹತ್ತತ್ರ ಒಂದು 7-8 ತಿಂಗಳು ಯೂಸ್ ಮಾಡ್ಬೋದಪ್ಪ ಈ ಒಂದು ಸಾಂಬಾರು ಪುಡಿಯನ್ನು. ನಾನು ಲಾಸ್ಟ್ ಟೈಮ್ ಮಾಡ್ಕೊಂಡಿದ್ದು ಅದು ಅಷ್ಟೇ ಒಂದು 7-8 ತಿಂಗಳವರೆಗೂ ಬರ್ತಾಯಿತ್ತು. ಬಟ್ ಅದು ಒಂದೇ ಸತಿನೇ ಏನು ನಾನ್ ವೆಜ್ಗೆಲ್ಲ ಯೂಸ್ ಮಾಡಿಬಿಟ್ರಲ್ವ. ಸೊ ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಖಾಲಿ ಆಗೋಯಿತು. ಆನಂತರ ಇದು ಬಂದು ನೆಕ್ಸ್ಟ್ 18 ವೆಯ್ಟ್ ಲಾಸ್ ಚಾಲೆಂಜು ವ್ಲಾಗು, ಓಕೆನಾ. ಸೊ ಜಸ್ಟ್ ನಾನು ಏನು ತೊಗೊಂಡಿದ್ದೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನೆನ್ನೆ ಬಂದು ಗೋಧಿ ನುಚ್ಚು ರೈಸು, ಮೊಟ್ಟೆ ಪಲ್ಯ ಮತ್ತು ಇದು ಏನದು ಡಬಲ್ ಬೀನ್ಸು ಸಾಂಬಾರು, ಒಂದು ಸ್ವಲ್ಪ ಖಾರ, ಇಷ್ಟನ್ನು ಮಾಡಿದ್ದೆ. ಸೊ ಅದನ್ನು ತೊಗೊಳ್ತಾ ಇದ್ದೀನಿ. ಇನ್ನು ಈವ್ನಿಂಗು ಎಲ್ಲರಿಗೂ ಕಾಫಿಯನ್ನು ಕೊಡ್ತಾಯಿದ್ದೀನಿ. ಏನಿಲ್ಲದೆ ಇದ್ರೂ ಈ ಒಂದು ಎನರ್ಜಿ ಡ್ರಿಂಕ, ಎನರ್ಜಿ ಬೂಸ್ಟರ ಏನೋ ಇದು ಇರಲೇಬೇಕು ನಮ್ಮ ಮನೇಲಂತೂ. ಕಾಫಿ ಟೀ ಇದಂತೂ ಕಂಪಲ್ಸರಿ. ಬೆಳಗ್ಗೆ ಮತ್ತು ಸಾಯಂಕಾಲ ಎನರ್ಜಿ ಬೂಸ್ಟರು ಅವ್ರಿಗೆ. ನಮ್ಮ ಮನೇಲಿ ಸುಮಾರಾಗೆ ಕುಡಿತಾರಪ್ಪ, ಒಂದು 1/4 ಲೀಟರ್ ಆಗೋಷ್ಟಾದರೂ ಕುಡಿತಾರೆ ಅಜ್ಜಿ, ತಾತ ಮತ್ತು ಹಸ್ಬೆಂಡು. ಅವ್ರಿಗಂತೂ ಸ್ವಲ್ಪ ಜಾಸ್ತಿನೇ ಬೇಕು. ಚಿಕ್ಕದ ಲೋಟದಲ್ಲಿ ಕೊಟ್ಟರೆ ಬಾಯಿ ಕೂಡ ತ್ಯಾವಾಗಿಲ್ಲ ಅಂತಾರೆ. ಸೊ ಅದಕ್ಕೋಸ್ಕರ ಒಂದು 1/4 ಲೀಟರ್ಗಿಂತ ಇದು ಸ್ವಲ್ಪ ಕಮ್ಮಿ ಅಷ್ಟು ಕುಡಿತೀವಿ ಯಾವಾಗಿಂದನೂ ಅಷ್ಟೇ. ನನಗೆ ಹುಷಾರು ಬಂದಾಗಿಂದನೂ ನೋಡ್ತಾ ಇದ್ದೀನಿ ಅವ್ರು ಅಷ್ಟೇ ಕುಡಿಯೋದು, ಜಾಸ್ತಿನೇ ಕುಡಿತಾರೆ. ಅವ್ರಿಗೆ ಆ ಥರ ಕುಡಿದ್ರೇ ಸಮಾಧಾನ. ಒಂದೊಂದು ಸತಿ ಸಾಕಾಗಲಿಲ್ಲ ಅಂದರೆ ಇನ್ನೂ ಸ್ವಲ್ಪ ಹಾಕ್ಸ್ಕೊತಾರೆ ಗೊತ್ತಾ. ಸೊ ಹಾಗೆ
ಇನ್ನು ನನ್ನ ನೈಟ್ ಡಿನ್ನರ್ ಬಂದು ಚಿಕನ್ ಸಾಂಬಾರು ಮತ್ತು ಮುದ್ದೆ ತೊಗೊಂಡಿದ್ನಪ್ಪ. ಆಗೋಯ್ತು, ಒಂದು 6:30 ಆಗೋಯ್ತು ನಾನು ತಿನ್ನೋ ಅಷ್ಟೊತ್ತಿಗೆ. ನೆನ್ನೆ ಸಾಯಂಕಾಲ. ಇದಾಗಿತ್ತಪ್ಪ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬರೆಲ್ಲ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳೊಂದಿಗೆ ಖಂಡಿತವಾಗ್ಲೂ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಬಾಯ್ ಬಾಯ್.